ಹಾಯ್ ಸ್ನೇಹಿತರೆ, ಕುಕ್ಕರಲ್ಲಿ ಮಾಡಿರೋದನ್ನು ಏನೇನು ತಿನ್ನಬಾರ್ದು ಮತ್ತು ಕುಕ್ಕರ್ನ ಹೆಂಗೆ ಬಳಸಬೇಕು ಮತ್ತು ಕುಕ್ಕರ್ನ ಲಾಂಗ್ ಟೈಮ್ ಬಳಸೋದಕ್ಕೆ ಯಾವ ರೀತಿ ಬಳಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ರೈಸ್ ಐಟಮು ಆ್ಯಕ್ಚುಲಿ ಬಂದ್ಬಿಟ್ಟು ಕುಕ್ಕರಲ್ಲಿ ಮಾಡಿರೋದನ್ನು ತಿನ್ನಬಾರ್ದು, ಯಾಕಂದರೆ ಶುಗರ್ ಕಂಟೆಂಟ್ ಜಾಸ್ತಿ ಉಳ್ಕೊಳ್ಳುತ್ತೆ ಮತ್ತು ನಮ್ಮ ಬಾಡಿಗೆ ಬ್ಲಡ್ಡಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಆಗೋದ್ರಿಂದ ಶುಗರ್ ಕಾಯಿಲೆಗಳು ಬರೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ರೈಸ್ ಐಟಮ್ನ ಯಾವಾಗೂ ಕುಕ್ಕರಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಕಾಳು ಮತ್ತು ಬೇಳೆ ಪದಾರ್ಥಗಳನ್ನು ಬೇಯಿಸೋದಕ್ಕೆ ಮಾತ್ರ ಕುಕ್ಕರ್ನ ಜಾಸ್ತಿ ಬಳಸಬೇಕಾಗಿರುತ್ತೆ. ಯಾಕಂದರೆ ಹಾರ್ಡ್ ಮೆಟೀರಿಯಲನ್ನು ಪ್ರೆಷರ್ ಜಾಸ್ತಿ ಇದ್ದಾಗ ಬೇಗ ಬೇಯುತ್ತೆ, ಗ್ಯಾಸ್ ಎಲ್ಲ ಉಳಿತಾಯ ಆಗೋದ್ರಿಂದ ಕುಕ್ಕರ್ಗಳನ್ನು ನಾವು ಬಳಸ್ತೀವಿ. ಅದಕ್ಕೋಸ್ಕರ ಜಾಸ್ತಿ ಯೂಸ್ ಮಾಡಬೇಕು. ಮತ್ತು ಕುಕ್ಕರ್ ಮೇಲೆ ಬೇಯಿಸಿರೋಂಥ ಪದಾರ್ಥ ಈಗ ಜಾಸ್ತಿ ಬೇಗ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ತಣ್ಣೀರು ಹಾಕ್ಬಿಡ್ತಾರೆ, ಅದು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯಾವುದೇ ಕಾರಣಕ್ಕೆ ಅರ್ಜೆಂಟ್ಗೋಸ್ಕರ ಕುಕ್ಕರ್ ಮೇಲೆ ತಣ್ಣೀರನ್ನು, ಬಿಸಿಯಾಗಿರೋ ಕುಕ್ಕರ್ ಮೇಲೆ ತಣ್ಣೀರನ್ನು ಯಾವುದೇ ಕಾರಣಕ್ಕೆ ಹಾಕಬಾರ್ದು.